ಇಲ್ಲೇ ಬರ್ತೀನಿ ಅಂತ ಹೇಳಿದ್ರೆ ನನಗೆ ಕಟ್ಟಕ್ಕೆ 3 ಮಿನಿಟ್ಸ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಹೊಡಮಡುತ ವರ್ಣಿಪನಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಧರ್ಮರಾಯ ಎಂದು ಕೇಳಿದ್ದೇವೆ. ಓಲಗವನ್ನಿತ ವಿಚಾರ ಕೇಳಿರನು ಜಾತರೆ ರಮಾಲೋಲ ಕರುಣದ್ಯೂ
ಆದರೆ ಅಣ್ಣ ತಮ್ಮಂದಿರಾದಂತಹ ಭೀಮ, ನಕುಲ, ಸಹದೇವ, ಅರ್ಜುನ ನಿಮಗೆ ಅರ್ಧ ಮನಸ್ಸಿದ್ದರು. ನಿಮಗೆ ಅಣ್ಣನಾದಂತಹ ಧರ್ಮರಾಯನ ನೈಪುಣ್ಯ ಹಾಗೂ ಕೌಶಲ್ಯವೂ ತಿಳಿದಿದೆ. ದ್ಯೂತದಲ್ಲಿ ಈ ಕಾಲದಲ್ಲಿ ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎನ್ನುವುದು ಪ್ರಪಂಚಕ್ಕೆ ತಿಳಿದಿದೆ. ಆದ್ದರಿಂದ ರಾಜಧರ್ಮ ಅನ್ನು ಪಾಲಿಸಲು ಸುಗ ಕೌರವನ ಆಹ್ವಾನವನ್ನು ತಿರಸ್ಕರಿಸುವ ಒಂದು ಔಚಿತ್ಯ ನಮಗೆ ಕಾಣುವುದಿಲ್ಲ. ವಿದುರನ ಧರ್ಮ ನೀತಿಯಂತೆ ಅವನು ಹೇಳಿದ ಇದು ಸಮಂಜಸ ಅಲ್ಲ ಅಂತ. ಆದರೂ ರಾಜಧರ್ಮವನ್ನು ಪಾಲಿಸಲು ಸುಗ ನಾವು ಕೌರವನಲ್ಲಿಗೆ ದ್ಯೂತವನ್ನಾಡಲು ಹೋಗಲೇಬೇಕಾದ ಅನಿವಾರ್ಯ ಇವತ್ತಿದೆ. ಆದ್ದರಿಂದ ಹೋಗೋಣವೇ? ಪರಾಕ್ರಮ ಕಂಠೀರವ ಅಟ್ಟಿದೆ ಅಂತ ಆದ್ರೆ ಹಾ, ಬರುವುದಿಲ್ಲ ಎಂಬಂತೆ ಅಧಟನ್ನು ತೋರಿದ್ದಾಳಂತೆ. ಹೌದು. ಇಂಥವರಿಗೆಲ್ಲ ನಮ್ಮಲ್ಲಿ ಒಬ್ಬ ಸರಿಯಾದವನಿದ್ದಾನೆ. ಹಾ, ನನ್ನ ತಮ್ಮ ದುಶ್ಯಾಸನ. ಹಾ. ದುಶ್ಯಾಸನ ಸಭೆಯ ಮೂಲೆಯಲ್ಲಿ ಸ್ಥಿತನಾದಂತಹ ನನಗೆ ನಲ್ಲೇನೋ ಮನಸ್ಸಿನಲ್ಲಿ ತವಕ ಇದೆ ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇನೆ. ಓಡೋಡಿ ಬಂದಿದ್ದೇನೆ ನಿನ್ನ ಧ್ವನಿ ಕೇಳಿ. ಅಣ್ಣ, ಏನಾಗಬೇಕು? ಏನು ಸೇವೆ ಬಯಸುತ್ತೀನಿ? ಸೋತಂತಹ ಅವರ ಸತಿಯಾದಂತಹ ದ್ರೌಪದಿ ಅವಳನ್ನು ಸಭೆಗೆ ಬರಲು ಹೇಳಿದ್ದರೆ ಒಲ್ಲೆ ಅನ್ನುತ್ತಿದ್ದಾಳಂತೆ. ಆದ್ದರಿಂದ ಅವಳ ಅಂತಃಪುರಕ್ಕೆ ಹೋಗಿ ಅವಳ ಮುಡಿ
ಬಾಯಿಗೆ ಕೈ ಹಾಕಿ ದರ 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 ಪ್ರಾತಿಗಾಮಿಯ ಮಾತಿಗೆ ಒಪ್ಪದಂತಹ ಆಕೆಯ ಸಿರಿಮುಡಿಗೆ ಕೈ ದರ 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 ಎಳೆದು ನಿನ್ನ ಪಾದತಲದಲ್ಲಿ ಕೆಳಗೆ ಹೋದ್ರೆ ಹೊತ್ತದ್ದು ಮೀಸೆಯಲ್ಲ, ನಿನ್ನ ತಮ್ಮ ನಾನಲ್ಲ. ಮಾಡ್ತೀಯಲ್ಲ ಹಾಗಿದ್ರೆ ಹೋಗುತ್ತೀಯಲ್ಲ, ಹೋಗಿ ಬಾ ಹೋಗಿ ಬಾ. ತಾಳದು ಗುಣವಿದೇಕೆ ಮಾಚಾಲೆ ಪಾಂಚಾಲೆ ತಾಳದು ಗುಣವಿದೇಕೆ ಮಾಚಾಲೆ ನಿನ್ನ ಸವಾರಿದ ಮೇಲೆ ಮರುಗಿ ಏನು ಫಲಪೇ ಗುಣದವರ ಬಿಟ್ಟು ಹರುಷದಿ ಬಾಳು ಮಾಡಿ ಆವದಿಂದಲೇ ಏನು ಗೊತ್ತಿರ ಸೇರು ನಿನ್ನಯ ಬಾಲಕಿ ಮುಗುದ ಮೇಲೆ ಪಾಂಚಾಲೆ ಬಾಳುವುದು ಗುಣವಿದೇಕೆ ಪಾಂಚಾಲೆ ಮನಸ ಮಾಡಿದ ಮೇಲೆ ಮರುಗವೇನು ಪಾಂಚಾಲೆ ಸತಿ ದ್ರೌಪದಿ ನೋಡುವ ಈಗ ನಗಾಡು ನಗೆ. ಅಬ್ಬಾ. ಹ. ಈಗ ಮರುಗಿ ಕಣ್ಣೀರು ಹಾಕಿ ಏನು ಪ್ರಯೋಜನ? ನಿನ್ನ ಗಂಡಂದಿರು ನಿನ್ನನ್ನು ಸಹಿತ ಎಲ್ಲವನ್ನೂ ನನಗೆ ಮಾರಿಬಿಟ್ಟಿದ್ದಾರೆ. ಆದ್ದರಿಂದ ರಾಣಿ ವಿಲಾಸದ ನಿನ್ನ ವೈಭೋಗದ ಜೀವನವನ್ನು ಮರೆ ಈ ಕೌರವನ ಸತಿ ಮನೆಯನ್ನು ಸೇರಿಕೊ. ಹೋಗು, ನಡೆ. ಮೆಚ್ಚಿಸಲ್ ಎನ್ನ ತನ್ನ ಸೋತ ಮೇಲೆ ಧರ್ಮಜವಾದರೆ ಹರೇ ಯಾರೋ 4 ಮಂದಿ ಕೂಡಿದರೆ ಅದು ಸಭೆಯಾಗುವುದಿಲ್ಲ. ಸಭ್ಯಸ್ಥರೇ ಕೂಡಿರುವಂತಹ ಸಭೆ ಇದು. ಹಸ್ತಿನಾವತಿಯ ಚಕ್ರವರ್ತಿಗಳ ಪೀಠದ ಮುಂದೆ ನಡೆಯುತ್ತಿರುವಂತಹ ಸಭೆ. ಈ ಸಭೆಗೆ ಇಂದ್ರ
ಇಂದ್ರಪ್ರಸ್ಥದ ರಾಣಿಯಾದಂತಹ ನನ್ನನ್ನು ನನ್ನ ಸಿರಿಮುಡಿಗೆ ಕೈ ಇಕ್ಕಿ ಧನಧರನೆ ಎಳೆತಂದು ಈ ಸಭೆಯ ಮಧ್ಯೆ ಕೆಳ ಹಾಕಿದರಲ್ಲ ಧೂರ್ತ. ಧರ್ಮಜ ಭೀಮ ಫಲಗುಣ ಅಗಡ ಧರ್ಮಜ ಭೀಮ ಫಲಗುಣ ನಕುಲ ಸಹದೇವರಿರಾನಿ ಬಾಲಕಿಯ ಒಪ್ಪಿಸಿ ಕೊಟ್ಟರೆ ಈ ಬಾಲಕಿಯ ಒಪ್ಪಿಸಿ ಕೊಟ್ಟರೆ ಮೃತ್ಯುವಿನ ನಾಲಿಗೆಗೆ ಅಕಟಕಟ ಧರ್ಮದ ಭೀಮ ಫಲಗುಣ ನಕುಲ ಸಹದೇವರಿರ ಈ ಬಾಲಕಿಯ ಒಪ್ಪಿಸಿ ಕೊಟ್ಟರೆ ಮೃತ್ಯುವಿನ ನಾಲಿಗೆಗೆ ಹರಗರ ಕಟ ಶಾಸನ ಅಣ್ಣದೇವ ಯುದ್ಧದಲ್ಲಿ ಗೆದ್ದವರು ಯಾರು, ನಾವಲ್ವೇ ಸೋತವರು ಯಾರು? ಈ ಪಾಂಡವರು. ಮತ್ತೆ ಆ ಗತಿ ಕೆಟ್ಟವರ ಮೈಯ ಮೇಲೆ ನನಗಿಂತ ಹೆಚ್ಚು ಆಭರಣ ಉಂಟು. ಹೌದಾ? ಹೌದು. ಏನ್ ಮಾಡೋದು? ಎಲ್ಲ ಆಭರಣಗಳನ್ನು ಹಾ. ಈ ಕೂಡಲೇ ತೆಗೆಸಿ ನಮ್ಮ ಭಂಡಾರಕ್ಕೆ ಹಾಕ್ಬೇಕು. ನೋಡು, ನಾನಿದ್ದೇನೆ. ಅಷ್ಟು ಮಾತ್ರವಲ್ಲ, ಅವಳಿದ್ದಾಳಲ್ಲ ಮಾತಾಡ್ತೀನಿ. ಏಯ್! ಸೂರ್ಯಭಟ್ಟ, ಧರ್ಮರಾಯ ರಕ್ಕಸಿ ಗಂಡ, ಏಯ್! ಹೊಟ್ಟೆ ಬಾಕ ಭೀಮ, ಮೂರು ಲೋಕದ ಗಂಡ ನಾಟ್ಯ ಗುರು ಚಿನ್ನಳು. ಏಯ್! ಹೌದೇನೋ? ಸೋತವರು ನೀವು. ನಿಮ್ಮ ಮೈಯಲ್ಲಿ ಒಂದು ಉಡುಗೆ ಸಾಕು, ಏಕವಸ್ತ್ರಧಾರಿಗಳಾಗಬೇಕು ನೀವು. ಮಾತಾಡಿಸ್ತೇನೆ. ಬೇಡ. ಬೇಡವಾ? ಮಾತೇ ಬೇಡ. ಒಂದು ಕೆಲಸ ಮಾಡು, ಹಾ ಅವಳ ಸೀರೆ ಉಂಟಲ್ಲ ಹಾ ಅದಕ್ಕೆ ಕೈ ಹಾಕಿ
ಮಾತನಾಡುತ್ತಿರಬಹುದು, ಆದರೆ ಕೇಳಿಸಿಕೊಳ್ಳುವುದಕ್ಕೆ ಕಿವಿಗಳುಂಟಲ್ಲ. ಇಲ್ಲಿ ನಡೆಯುತ್ತಿರುವಂತಹ ವರ್ತಮಾನವನ್ನು ನಿಮ್ಮ ಅಂತಃಚಕ್ಷುವಿನಿಂದ ವೀಕ್ಷಿಸಬೇಕು, ಆಲಿಸಬೇಕು. ನಿಮ್ಮ ಮಗನಾದಂತಹ ದುಶ್ಯಾಸನ ತುಂಬಿದ ಸಭೆಯ ಮಧ್ಯದಲ್ಲಿ ಈ ನಿಮ್ಮ ಮಗಳಾದ ದ್ರೌಪದಿಯ ಸೀರೆಯ ಸೆರಗಿಗೆ ಕೈ ಇಟ್ಟು ಸುಲಿಯುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕು ಮಾವ, ನೀವೇ ರಕ್ಷಿಸಬೇಕು. ಅತ್ತೆ, ನಿಮ್ಮ ಸೊಸೆ ಅಲ್ಲವೇ ನಾನು? ನಿಮ್ಮ ಮಗ ಹೀಗೆ ಮಾಡ್ತಾ ಇದ್ದಾನೆ. ಸಾಕಿತ್ತು, 100 ಮಕ್ಕಳು ಸಾಕಿತ್ತು, ಆದರೆ ಈ ಒಬ್ಬ ಪಾಪಿ ಬೇಡ ಇತ್ತು, ಪಾಪಿ ಬೇಡ ಇತ್ತು ಅಂತೆ. ಯಾಕೆ ಎಲ್ಲರೂ ಹೀಗೆ ಚಿತ್ತದ ಗೊಂಬೆಗಳ ಹಾಗೆ ಕುಳಿತಿದ್ದೀರಿ? ತುಂಬಿದ ಸಭೆಯ ಮಧ್ಯದಲ್ಲಿ ಹೆಣ್ಣೊಬ್ಬಳ ಸೀರೆಯ ಸೆರಗಿಗೆ ಕೈ ಇಟ್ಟು ಎಳೆಯುವುದಕ್ಕೆ ಮುಂದಾಗುತ್ತಾ ಇದ್ದರೆ ಏನೂ ನಡೆಯದ ಹಾಗೆ ಕುಳಿತಿದ್ದೀರಲ್ಲ. ಇದೇ ಸ್ಥಾನದಲ್ಲಿ ನಿಮ್ಮ ಮಗಳು ಅಥವಾ ನಿಮ್ಮ ಸೊಸೆಯೋ ಇದ್ದಿದ್ದರೆ ಈ ನಿಮ್ಮ ಮೊಮ್ಮಗನಿಗೆ ನೀತಿಯನ್ನ ಹೇಳಬಾರದೆ? ಹೇಳಿದರೂ ಕೇಳುವಂತಹ ವ್ಯವಧಾನ ಇಲ್ಲವೇ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆಯನ್ನ ಹೇಳಿಕೊಟ್ಟವರಲ್ವೇ ನೀವು? ಇಂತಹ ದುರ್ಬುದ್ಧಿಯನ್ನೂ ನೀವು ಹೇಳಿಕೊಟ್ರ ಸ್ವಾಮಿ? ಹೆಣ್ಣೊಬ್ಬಳನ್ನ ಹೇಗೆ ಮಾನಿಸಬೇಕು ಇದನ್ನ ತಿಳಿಯದೇ ಹೋದರಲ್ಲ. ಅದೊಂದು ದಿನ ದೇವಯಾನಿಯ ಮಾನವನ್ನ ಕಾಪಾಡುವುದಕ್ಕೆ ತಾನುಟ್ಟಂತಹ ಶಲ್ಯವನ್ನೇ ಧಾರೆ ಇಟ್ಟವ ಯಯಾತಿ ಅಂತಹ ಶ್ರೇಷ್ಠವಾದಂತಹ ವಂಶದಲ್ಲಿ ಹುಟ್ಟಂತಹ ಸೀರೆಯ ಸೆರಗನ್ನ ಸುಲಿಯುವುದಕ್ಕೆ ಮುಂದಾಗ್ತಾರಲ್ಲ. ಒಬ್ಬರು ಪ್ರತಿಕ್ರಿಯಿಸುವವರಿಲ್ಲ, ಒಬ್ಬರು ಖಂಡಿಸುವವರಿಲ್ಲ. ಹಾಗಿದ್ದರೆ ಇಷ್ಟೆಲ್ಲ ಗೋಳಾಡುವುದು ಅದು ಕೇವಲ ಅರಣ್ಯ ರೋಧನವಾಗುತ್ತದೆ. ಸಭೆಯೋ ಕಾಂತಾರವಾಯ್ತಲ್ಲ, ನೀರರೆ ಕೈ ಕಾವರಾರಿನ್ನುಂಟೋ ಗಾಂಗೆಯ ಕೃಪಾ ಮುಖ್ಯರೋ ಸೂರ್ಯಗೊಟ್ಟಿಹರನ ಬೀದಿಯೂ ಪರಹಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವವರು ಗಾದಾರಿ. ಎಷ್ಟು ಗೋಳಿಟ್ಟರು ಯಾರು ಇದನ್ನ ಬಿಡಿಸುವುದಕ್ಕೆ ಖಂಡಿಸುವುದಕ್ಕೆ ಮುಂದಾಗಿ ಬರುತ್ತಾ ಇಲ್ಲ. ನನ್ನ ರೋಧನೆ ಎನ್ನುವುದು ಅರಣ್ಯ ರೋಧನವೇ ಆಗುತ್ತಾ ಇದೆ, ಕಾಂತಾರ ರೋಧನೆ ಆಗುತ್ತಾ ಇದೆ. ಎಷ್ಟೇ ಗೋಳಿಟ್ಟರು ಪ್ರತಿಕ್ರಿಯಿಸುವವರು ಯಾರೂ ಇಲ್ಲದೆ ಹೋಗಿದ್ದಾರೆ. ಅಜ್ಜನಾದಂತಹ ಭೀಷ್ಮರು, ಗುರುಗಳಾದಂತಹ ದ್ರೋಣರು, ಕೃಪಾಚಾರ್ಯರು ತಾವು ಉಣ್ಣುವಂತಹ ಅನ್ನಕ್ಕೆ ಮುಂದೊಂದು ದಿನ ಕುಂದು ಬರ್ತದೆ ಎನ್ನುವ ಕಾರಣಕ್ಕಾಗಿ ಹೀಗೆ ಕೈಕೊಟ್ಟಿ ಕುಳಿತಿದ್ದಾರೆಯೇ? ತಮ್ಮ ಮಕ್ಕಳ ಏಳಿಗೆಯನ್ನ ಬಯಸಿ ಧೃತರಾಷ್ಟ್ರ ಗಾಂಧಾರಿಯರು ಹೀಗೆ ಕುಳಿತಿದ್ದಾರೆಯೇ? ಇವರೆಲ್ಲರನ್ನು ಬಿಡಿ, ಕೈ ಹಿಡಿದಂತಹ 5 ಗಂಡಂದಿರು ನನಗೆ. ನಾನು ನಂಬಿಕೊಂಡದ್ದು, ನಾನು ವರಿಸಿದ್ದು ಗಂಡಂದಿರನ್ನು ಷಂಡರನ್ನಲ್ಲ ಎನ್ನುವ ಹಾಗೆ. ಆದರೆ ಕಣ್ಣೆದುರೇ ಕೈ ಹಿಡಿದ ಹೆಂಡತಿಯ ಮಾನವನ ಸುಲಿಯುವುದಕ್ಕೆ ಮುಂದಾದರೂ ಕೂಡ ಒಂದು ಮಾತನಾಡದೆ ಸೇವಕರಾಗಿ ನೆಲನೋಟಕರಾಗಿ ಕುಳಿತಿದ್ದಾರೆ.
ಯಾರೂ ನನ್ನನ್ನು ರಕ್ಷಿಸುವವರಿಲ್ಲ, ಯಾರೂ ನನ್ನನ್ನು ಕಾಪಾಡುವವರಿಲ್ಲ. ಎಲ್ರಿಗೂ ಇವಳ ಕತೆ ಗೊತ್ತಿದೆ. ಹೌದು. ಇವಳು ಮೊದಲು ಹೇಳಿಲ್ವ ಇಂದ್ರಪ್ರಸ್ಥದಲ್ಲಿ ಎಂತದ್ದು? ನಿನಗೆ ಎಂತದ್ದು? ಬಿದ್ದಿರೇ ಬಾವಯ್ಯ. ಆಗ ನಗುತ್ತಾ ಇತ್ತು. ಯಾರು ನಕ್ಕದ್ದು? ನೋಡುವ ಈಗ ನಗಲಿ. ಈಗ ನಗಲಿ. ಹಾಕಿದ ಕೈಯನ್ನು ಬಿಗಿ ಮಾಡು, ಸರಗನ್ನು ಸಾಲ. ಹೇ ದಯಾನಿಧಿ ಕೃಷ್ಣ, ಹೇ ದಯಾನಿಧಿ ಕೃಷ್ಣ, ಕೇಳ್ತವ ಮೈದುನರ ಮರುಳಾಟದಿಂದಲಿ, ಕೇಳ್ತವ ಮೈದುನರ ಮರುಳಾಟದಿ, ಹೋದುದು ಎನ್ನಭಿಮಾನ, ಆದುದು ಎನ್ನಭಿಮಾನ, ಈ ಕೌರವರ ದೆಸೆಯಿಂದ ಬೈದು ಫಲವೇ ನಿನ್ನು, ಬೈದು ಫಲವೇ ನಿನ್ನು. ಈ ಕೌರವರ ಬೈದು ಫಲವೇ ನೀನು. ಗದಾಧರ, ಕೃಷ್ಣ ಗದಾಧರ ಅಚ್ಯುತ ನರಕ ಶೋಧನ ಕಾಪಾಡು ತಂದೆ. ಮಾಧವನೇ. ಕೃಷ್ಣ ಮುಕುಂದ ಹೇ ಗದಾಧರ ಅಚ್ಯುತ ನರಕ ಸೂದನ. ಮಾಧವ ದೀನ ಜನ ಬಂದೋ, ಹೇ ದಯಾನಿಧಿ ಕೃಷ್ಣ ಕೃಷ್ಣ. ಕೃಷ್ಣ ಹರಿ ಕೃಷ್ಣ ಗದಾಧರ ನರಕ ಸೂದನ ಕೃಷ್ಣ ಕೃಷ್ಣ ದದವೆ ಕೃಷ್ಣ ಹರಿ ಕಣ್ಣಿಗೆ ಕಾಣುತ್ತಿರುವಂತಹ ಸಂಬಂಧಗಳೆಲ್ಲವೂ ನಶ್ವರ ಎನ್ನುವುದನ್ನು ಅರ್ಥವಿಸಿಕೊಂಡೆ. ವಿಧವಾಗಿ ಗೋಳಾಡಿದರೂ ಕೂಡ, ಎಷ್ಟೇ ರೀತಿಯಲ್ಲಿ ಭಜಿಸಿದರೂ ಕೂಡ ಈ ನಿನ್ನ ತಂಗಿಯ ಮೇಲೆ ಕರುಣೆ ಬಾರದೆ ಹೋಯಿತೆ ಕೃಷ್ಣ. ನಾಥರೆಲ್ಲ ಇಲ್ಲದವರಿಗೆ, ಅನಾಥರಾದವರಿಗೆ ನಾಥನೆನ್ನಿಸಿಕೊಂಡವ ನೀನು. ಈ ಸಂದರ್ಭದಲ್ಲಿ 5 ನಾಥರಿದ್ದರೂ ಕೂಡ ಅನಾಥೆ ಎಂದೆನಿಸಿಕೊಂಡಿದ್ದೇನೆ ಕೃಷ್ಣ, ಅನಾಥೆ ಎಂದೆನಿಸಿಕೊಂಡಿದ್ದೇನೆ. ಕೆಳಗೆ ಬಿದ್ದವರನ್ನ ಉದ್ಧರಿಸುವಂತಹ ಮಹಾನುಭಾವನಲ್ಲವೇ ನೀನು? ಈ ಕೃಷ್ಣೆಯ ಗೋಳು ನಿನಗೆ ಕೇಳಿಸುತ್ತಿಲ್ಲವೇ ಕೃಷ್ಣ, ಕೇಳಿಸುತ್ತಿಲ್ಲವೇ? ಈಗ ಅರ್ಥವಿಸಿಕೊಂಡೆ. ಭಗವಂತನ ಸಾಕ್ಷಾತ್ಕಾರವಾಗುವಂಥದ್ದು ಮಮಕಾರ ಅಹಂಕಾರ ಎಲ್ಲವನ್ನು ತೊಡೆದ ಮೇಲೆ ಅಲ್ವೇ? ಇವರು ನನ್ನವರು, ಇವರೆಲ್ಲರೂ ನನ್ನನ್ನು ರಕ್ಷಿಸುವವರು ಎನ್ನುವ ಹಾಗೆ ಭಾವಿಸಿದ್ದೆ, ಮಮಕಾರವನ್ನು ಹೊಂದಿದ್ದೆ. ಆ ಮಮಕಾರವನ್ನ ಇಲ್ಲಿಗೆ ಬಿಟ್ಟೆ. ಹಿಡಿದಂತಹ ಸೆರಗನ್ನ ನಾನೇ ಬಿಡಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಕೈ ಹಿಡಿದು ಪ್ರತಿಭಟಿಸುತ್ತಾ ನಿಲ್ಲುತ್ತಾ ಇದ್ದೆ.
ಯಾಕೆ? ನನಗೆ ಬಂದಂತಹ ಸಂಕಷ್ಟವನ್ನು ನಾನೇ ಪರಿಹರಿಸಿಕೊಳ್ಳುತ್ತೇನೆ ಎನ್ನುವಂತಹ ಅಹಂಕಾರ ಇಲ್ಲಿಯವರೆಗೆ ನನ್ನಲ್ಲಿತ್ತು. ಇಲ್ಲಿಗೆ ಅದೆರಡನ್ನು ಬಿಡುತ್ತಾ ಇದ್ದೇನೆ ಕೃಷ್ಣ, ಬಿಡುತ್ತಾ ಇದ್ದೇನೆ. ನಾನೇ ನೀನಾಗಿ, ನೀನೇ ನಾನಾಗಿ ಕಂಡುಕೊಳ್ಳುವಂತಹ ಕಾಲ ಸನ್ನಿಹಿತವಾಗುತ್ತಾ ಇದೆ. ಈಗ ಈ ನನ್ನ ಬೆತ್ತಲ ದೇಹವನ್ನು ನನ್ನ ಗಂಡಂದಿರ ಹೊರತಾಗಿ ಬೇರೆ ನನ್ನ ತಂದೆ ತಾಯಿಯವರು ಕಂಡದ್ದಿಲ್ಲ. ಇಲ್ಲಿಯವರೆಗೆ ಕೃಷ್ಣನನ್ನ ನಾನು ಭಜಿಸಿದ್ದೇ ಹೌದು ಅಂತ ಆದ್ರೆ ನಿನ್ನ ಕರುಣಾ ಕೃಪಾ ಕಟಾಕ್ಷ ನನ್ನ ಮೇಲೆ ಇದ್ದದ್ದೇ ಹೌದಾದ್ರೆ ಕೃಷ್ಣ ಈಗೋ ರಕ್ಷಿಸು. ನಿನಗೆ ವರಪ್ರಸಾದವಾಗಿ ನೀನುಟ್ಟಂತಹ ಸೀರೆ ಅಕ್ಷಯವಾಗಲೆಂದು ಹರಸುತ್ತೇನೆ. ಅಕ್ಷಯವಾಗಲಿ, ಅಕ್ಷಯವಾಗಲಿ, ಅಕ್ಷಯವಾಗಲಿ. ಎಳೆಯುವ ಯೋಗ್ಯತೆ ಇಲ್ಲ ನಿನಗೆ. ಏಯ್! ಎಳೆದ ಸೀರೆ ಅಷ್ಟಾದಿ ಎಂತದ್ದು? ನನ್ನನ್ನೇ ಕಾಣುದಿಲ್ಲ ಸೀರೆ. ಮತ್ತೆ ಬಂಡಿ ಬಂಡಿ ತಿನ್ನುತ್ತೀಯಲ್ಲಿ ಓ, ನತಿಗೆಟ್ಟವನೇ, ಒಂದು ಸಲ ನಾಚಿಕೆ ಬಿಟ್ಟವನೇ. ಒಂದು ಸಲ ಒಂದು ಸಲ ಬೇರೆ ಎಣಿಸು. ಏಯ್! ನಿನ್ನ ತಮ್ಮ ಅಲ್ವಾ? ಯಾರ ಅಲ್ಲಿ? ಅಣ್ಣ ಅವನನ್ನು ಮುಟ್ಟುವುದಿಲ್ಲ ನಾನು. ಬಂದು ತಕೊಂಡು ಹೋಗಿ ಅವನು. ಅಣ್ಣ ಏಯ್! ನೀನು ಬನ್ನಿರಿ. ಯಾರಲ್ಲಿದೆ? ಆ ಕೆಟ್ಟವಳ ಸೀರೆಯ ರಾಶಿ ಬಿದ್ದಿದೆ. ಯಾರಲ್ಲಿ? ಆ ಸೀರೆಯ ರಾಶಿಯನ್ನು ನಮ್ಮ ಬಂಡಾರ ಪತಿವ್ರತೆಯಾದಂತಹ ಈ ದ್ರುಪದೆಯ ಸೀರೆಯನ್ನ ಮುಟ್ಟುವ ಅರ್ಹತೆ ಯಾರಿಗೂ ಇಲ್ಲ. ಭೀಮನ ರುಧಿರಾಯುಧದಿಂದ ಈ ಹಸ್ತಿನಾವತಿಯಲ್ಲಿ ಅಧರ್ಮವ ತಾಂಡವವಾಡುತ್ತಿರುವುದನ್ನು ನೋಡೆಯೂ ನೋಡದವನಂತೆ ಇರುವುದಕ್ಕೆ ನನ್ನಣ್ಣನ ಕಣ್ಸಂದೆಯೇ ಕಾರಣವಾಯಿತು. ಪಾಂಚಾಲ, ಹೀಗೆ ಬಾ. ಇದಾ ನಿನ್ನ ಗಂಡನಾದಂತಹ ಭೀಮಸೇನನ ಪ್ರತಿಜ್ಞೆ. ಮುಂದೆ ಬರುವಂತಹ ಯುದ್ಧದಲ್ಲಿ 100
ಕೌರವರನ್ನು ಜೊತೆಯಲ್ಲಿ ಇವರ ತಮ್ಮನಾದಂತಹ ದುಶ್ಯಾಸನನ ಕರುಳನ್ನು ಬಗೆರೆ ಅವನ ರಕ್ತವನ್ನು ಕುಡಿಯುತ್ತೇನೆ. ಮಾತ್ರ ಅಲ್ಲ, ನಿನ್ನನ್ನು ತೊಡೆಯೇರು ಎನ್ನುವುದಾಗಿ ಆಹ್ವಾನಿಸಿದ ಈ ಕೌರವನ ತೊಡೆಗಳರನ್ನು ಮುರಿಯದೇ ಹೋದರೆ ಪಾಂಡು ಸುತ ಭೀಮನಾದಲ್ಲ ಧೈರ್ಯವಾಗಿ ಎಲ್ಲ ನೀಚ ಶಕುನಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವಿಷದ ಬೀಜವನ್ನು ಬಿತ್ತಿದ್ದೀಯ. ಎಲ್ಲ ಪಾಪಿಯೇ, ನಿನ್ನನ್ನು ಮುಂದೆ ಯುದ್ಧದಲ್ಲಿ ನಕುಲ ಸಹದೇವರಾದಂತಹ ನಾವು ನಿನ್ನ ತಲೆಯನ್ನು ಕಡಿಯುತ್ತೇವೆ. ದುರ್ಮುಖರನ್ನ ಮಕ್ಕಳು ಸಿಟ್ಟು ಮಾಡಲಿ ನಾನೆಂದ ನೋಡಿ ಬಿಟ್ಟು ಕರುಣಿ ದೇಶವನ್ನು ಸೊಸೆ ನೀನು ಈಗ ಎಚ್ಚರ ಆಯ್ತಾ ಅಂತ ನಿನ್ನ ಕ್ಷಮೆ ಅಂತ ಕೇಳುತ್ತಾ ಇದ್ದೇನೆ ಮಗಳೇ. ಬಹಳ ಕಷ್ಟವನ್ನು ಕೊಟ್ಟಿದ್ದಾರೆ. ಮರಗಬೇಡ ಮಗಳೇ, ಮರಗಬೇಡ. ಮಾವ ನಿನಗೆ 3 ವಾರವನ್ನು ಕೊಡ್ತೇನೆ ಮಗಳೇ. ಏನು ಬೇಕೆಂದು ಕೇಳುವ ಮಗಳೇ. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಅಪ್ಪ ಮಗಳೇ ಮಾವ, ಎಲ್ಲ ಮುಗಿದ ಮೇಲೆ ಹಾ, ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಈ 3 ವರ ನೀವು ಕೊಡುತ್ತಾ ಇರುವುದಾ? ಅಲ್ಲ ಮಗಳೇ, ಅಲ್ಲ. ಕೊಡುವ ಮನಸ್ಸುಂಟು ಅಂತ ಆದ್ರೆ ಕೇಳ್ತೇನೆ. ಖಂಡಿತ ನಿನ್ನ ಮೇಲಿನ ಪ್ರೀತಿಯಿಂದ ಕೊಡ್ತಾ ಇದ್ದೇನೆ ಮಗಳೇ. ಮಾವ, ಹೇಳು ಮಗಳೇ. ಮೊದಲನೇ ವರವಾಗಿ ಹಾ, ನನ್ನ ಗಂಡಂದಿರ 5 ಹಾ. ದಾಸ್ಯ ವಿಮೋಚನೆ ಆಗಬೇಕು. ಯಾರಲ್ಲಿ ಪಾಂಡವರ ದಾಸ್ಯವನ್ನು ವಿಮೋಚನೆ ಮಾಡಿ, ಇದು ಚಕ್ರವರ್ತಿಯ ಆಜ್ಞೆ. ಎರಡನೆಯ ವರವಾಗಿ ಕೇಳು ಮಗಳೇ, ಕೇಳು. ಕ್ಷತ್ರಿಯರಿಗೆ ಭೂಷಣವಾದದ್ದು ಅವರವರ ಆಯುಧಗಳು. ಹೌದು ಮಗಳೇ. ಪಾಂಡವರ ಆಯುಧಗಳು ಅವರ ಕೈ ಸೇರಲಿ. ಯಾರಲ್ಲಿ ಪಾಂಡವರ ಆಯುಧಗಳನ್ನೆಲ್ಲ ಅವರಿಗೆ ಕೊಟ್ಟು ಬಿಡಿ. ಕೊಟ್ಟು ಬಿಡಿ. 3ನೇ ವರ ಕೇಳು ಮಗಳೇ. ಮಾವ, ಅಮ್ಮ. ಧರ್ಮದ ಕುರಿತಾಗಿ ನಾನು ನಿಮಗೆ ಬೋಧಿಸಬೇಕೇ ಹೇಳಿ. ಹಾ, ವಿಪ್ರರಿಗಾದರೆ 100 ವರ, ಹಾ, ಕ್ಷತ್ರಿಯರಿಗೆ 3 ವರ, ಹಾ. ವೈಶ್ಯರಿಗೆ 1 ವರ. ಕ್ಷಾತ್ರಿಯಾಣಿಯಾದಂತಹ ನನಗೆ 2 ವರಗಳನ್ನ ಕೇಳುವ ಅಧಿಕಾರ ಇದೆ. 3ನೇದನ್ನ ಕೇಳುವ ಅಧಿಕಾರ ಇಲ್ಲವೆಂದು ನಿಮಗೆ ತಿಳಿದಿಲ್ಲವೇ ಮಾವ? ಅದು ಅವರೇ ಕೊಟ್ಟರು 3ನೇದು. ಮಗಳೇ, ಮಾವ, ನೀನು ಕೇಳದಿದ್ರು ನಾನು ಹೇಳಿದ್ದೇನೆಲ್ಲ 3 ವರವನ್ನು ಕೊಡುತ್ತೇನೆಂದು. ನಾನು ಹೇಳಿಲ್ವಾ? ನಾನು ಆಡಿದ ಮಾತನ್ನು ತಪ್ಪುವನಲ್ಲ. ನಿಮ್ಮ ಸಮಸ್ತ ಇಂದ್ರಪ್ರಸ್ಥವನ್ನೆಲ್ಲ ಕಳೆದುಕೊಂಡು ರಾಜ್ಯ ಭ್ರಷ್ಟರಾಗಿದ್ದೀರಿ. ಅದನ್ನೆಲ್ಲ ಬೊಕ್ಕಸ ಭಂಡಾರದೊಂದಿಗೆ ಎಲ್ಲ ನಿಮಗೆ ದಯಪಾಲಿಸ್ತಾ ಇದ್ದೇನೆ. ಸಂತೋಷವಾಗಿರಿ. ನನ್ನ ಮಕ್ಕಳನ್ನೆಲ್ಲ ಕ್ಷಮೆ ಮಗಳೇ. ಇದು ಆಶಯ ಹರಕೆ ಎನ್ನುವುದಾಗಿ ನೀವು ಭಾವಿಸಬೇಕು. ಇನ್ನಾದರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬರಲಿ ಎನ್ನುವುದು ನನ್ನ ಹಾರೈಕೆ. ದೇವರ ಇಚ್ಛೆ ಮಗಳೇ. ಮಾವ, ಹಾ, ನಾವೆಲ್ಲರೂ ಒಟ್ಟಾಗಿ ಮತ್ತೆ ಪುನಃ ಇಂದ್ರಪ್ರಸ್ಥವನ್ನ ಸೇರಿಕೊಳ್ತೇವೆ. ಸುಖ ಸಂತೋಷದಿಂದ ಪಡೆಯಲು ಬಾಳಿ ಕೊಡಬೇಕು. ಮಗಳೇ, ಸುಖ ಸಂತೋಷದಿಂದ ಬಾಳಿ.
ಎಂದು ಹೋದರು. ಕೃಷ್ಣನ ಸಂಧಾನ ವಿಫಲವಾಗಿ ಮಹಾಭಾರತ ಸಂಗ್ರಾಮವೇ ಏರ್ಪಟ್ಟಿತು. 17 ದಿನಗಳ ಯುದ್ಧ ಮುಗಿದು 18ನೆಯ ದಿನ ಯುದ್ಧ ಪ್ರಾರಂಭದಲ್ಲಿ ನನ್ನೊಡನೆ ಹೋರಾಡುವುದಕ್ಕಾಗಲಿ ಆ ದುರ್ಯೋಧನ ಎಲ್ಲಿಯೋ ಓಡಿ ಹೋದ. ಕೊನೆಗೆ ಅವನನ್ನೇ ಅನಿಸುತ್ತಾ ಹೋದಂತಹ ನಮ್ಮವರು ಆಡಿದಂತಹ ಮಾತು ದ್ವೈಪಾಯನ ಸರೋವರದಲ್ಲಿ ನೀರಿನಲ್ಲಿ ಅಡಗಿ ಕುಳಿತಿದ್ದಾನೆ. ಆ ಕೌರವ ಈ ವಿಚಾರವನ್ನು ಅಣ್ಣನಲ್ಲಿ ಹೇಳಿ ನೇರವಾಗಿ ಕೃಷ್ಣನಲ್ಲಿಗೆ ಶೀಘ್ರ ಮೊದಲು ನಿನ್ನ ಸರದಿ ಅವನನ್ನು ಎಬ್ಬಿಸತ್ತೆ. ಅವರಿಂದ ಮೇಲಿದ್ದ ಬಾರಯ್ಯ, ನೀನು ನನ್ನ ಸಂಬಂಧಿಯೇ ಹೌದು, ದಾಯಾದಿಯೇ ಹೌದು. ಬಾರಯ್ಯ, ಯುದ್ಧವನ್ನು ಮಾಡೋಣ. ಇನ್ನೊಂದೆಂತ ಧಾರ್ಮಿಕ ಪ್ರವಚನಕ್ಕೆ ಕಳಿಸ್ತಾರೆ. ಅವನು ಬರ್ಬೇಕಲ್ಲ. ಅಂತ ದುಷ್ಟನಿಗೆ ಇಷ್ಟೊಂದು ಸೌಮ್ಯವಾಗಿ ಹೇಳಿದ್ರೆ ಅವನು ಬರ್ತಾನ? ದಾಯಾದಿ ಅಲ್ಲ. ನೀನು ಹೇಳಿದ್ರು ಆಗಿಲ್ಲ, ನಿನ್ನ ತಮ್ಮಂದಿರು ಹೇಳಿದ್ರು ಆಗಿಲ್ಲ. ನಾನೊಮ್ಮೆ ಪ್ರಯತ್ನ ಮಾಡಿ ನೋಡ್ತೇನೆ. ಬಂದರ ಭಾವ ಚಂದನ ನಿಲಗಾರ ಚಂದನ ನಿಲಗಾರ ಭಂಡ ಅವೊಮ್ಮೆ ಮೇಲೆ ಬರಬೇಕಲ್ಲ. ಏ ಷಂಡ, ಹೇಡಿಗಳ ಕುಲ ತಿಲಕ, ಬಾ ಮೇಲೆ ಬಾ. ಇದೆಂತದ್ದು? ಅವನನ್ನು ಕರೆದ್ರೆ ಕಪ್ಪೆ ಬರ್ತು. ಅಲ್ಲ, ಮೃದುವಾದ ಕೈಯಲ್ಲಿ ಬೆಣ್ಣೆಯನ್ನೇ ತಿಂದು ಬೆಳೆದಂತಹ ನೀವು ಏನು ಮಾಡ್ಲಿಲ್ಲ ಅಂತಲ್ಲ, ಅನೇಕ ರಾಕ್ಷಸರನ್ನು ಕೊಂದಿದ್ದೀರಿ. ಆದ್ರೆ ನಿಮ್ಮ ಮನಸ್ಸು ಬಹಳ ಮೃದು. ಸ್ವಾಮಿ, ಬಿಸಿಯಾಗದೆ ಬೆಣ್ಣೆ ಕರಗುವುದಕ್ಕುಂಟ? ಖಂಡಿತ ಸಾಧ್ಯವೇ ಇಲ್ಲ. ನನ್ನ ತಮ್ಮಂದಿರಾದಂತಹ ಅರ್ಜುನಾದಿಗಳು ಕರೆದ್ರೂ ಸಹ ಯಾವುದೇ ರೀತಿಯ ಉತ್ತರ ಬರಲಿಲ್ಲ. ಇಲ್ಲ, ನಿಮ್ಮ ಪ್ರಯತ್ನವೂ ಆಯಿತು. ಒಂದು ಅವಕಾಶ ಉಂಟಾ? ನಾನು ಇನ್ನು ನೀನೇ. ನಾನು ಕರೆದು ಇನ್ನು ನೀನೇ. ಛೀ
ನೃಪಕುಲ ಕುಂದಿ ಕೌರವ, ಈಗ ಪಾಂಡವರು ನಾವು ಬಂದಿದ್ದೇವೆ. ಹೊಸದಾದ ದಾಣವನ್ನು ತಂದಿದ್ದೇವೆ. ಏ ಕೌರವ, ನಿನ್ನ ಮಾವನಾದಂತಹ ಶಕುನಿ ಅವನನ್ನು ಕರೆದುಕೊಂಡು ಬಾ. ಈಗ ಜೂಜಾಡೋಣ. ಯಾವ ಜೂಜು? ನೀನು ಅವತ್ತು ಆಡಿದೆಯಲ್ಲ, ಕಳವಿನ ಜೂಜು, ಮೋಸದ ಜೂಜಾಡೋಣ ಬಾರೋ. ಏ, ಬರುವುದಕ್ಕೆ ನಿನ್ನ ಮಾವನಾದಂತಹ ಶಕುನಿ ಎಲ್ಲಿದ್ದಾನೆ? ಈಗಾಗಲೇ ನರಕವನ್ನು ಸೇರಿದ್ದ. ಅದಲ್ಲ, ನಮ್ಮ ಇವರ ಮಡದಿಯಾದಂತಹ ಪಾಂಚಾಲೆ ಹೊಸ ಸೀರೆ ಉಟ್ಟುಕೊಂಡು ಬಂದಿದ್ದಾಳೆ. ಕರಿಯೋ, ನಿನ್ನ ತಮ್ಮನಾದಂತಹ ದುಶ್ಯಾಸನ ಸೀರೆಯನ್ನು ಸರಿಸುವುದಕ್ಕ. ಏ ಕೌರವ, ನಿನ್ನೆ ನಡೆದಂತಹ ಹೋರಾಟದಲ್ಲಿ ನಿನ್ನ ತಮ್ಮನಾದಂತಹ ದುಶ್ಯಾಸನ ಅವನ ರಕ್ತವನ್ನು ಕುಡಿದಂತಹ ಭೀಮಸೇನ ನಾನು ಕರೀತಾ ಇದ್ದೇನೆ. ಬಾರೋ ಬಾರೋ, ಬರುವುದಿಲ್ವ ನೀನು?
ಐವರಲ್ಲಿ ಒಬ್ಬರನ್ನು ಆರಿಸಿಕೊಂಡು ಯುದ್ಧ ಮಾಡಿ ಅದು ಧರ್ಮ. ಆ ಒಬ್ಬ ಸೋತ ಅಂತ ಆದ್ರೆ ಯುದ್ಧದಲ್ಲಿ ನಾನು ಗೆದ್ದ ಹಾಗೆ. ಹೌದು. ನೀವು ಮತ್ತೆ ಎಲ್ಲಿ ಹೋಗ್ತೀರಿ? ನಾವೆಲ್ಲಿ? ಕಾಡಿಗೆ. ಹೌದು. ನೀನು ಅಲ್ಲಿಯೇ ಇರಬೇಕಾದ. ಅದು ಬೇಡ, ಐವರು ಬೇಡ. ನೀನು ಹೇಳಿದೆ ಅಂತ ಮಾತ್ರಕ್ಕೆ ಕೇವಲ ಶಕ್ತಿಹೀನರನ್ನು ಆರಿಸಿಕೊಂಡು ಗೆಲ್ಲಲು ಇಚ್ಛಿಸುವವರನ್ನ ಈ ಸುಧಾಧನ. ನೀನು ಕೇಳುವುದೇನು? ನೀನಾದೀತ ಎಂತದು ಪಗಡೆ ಆಟ ಅಂತ ಮಾಡಿದ್ದೀಯ? ಗದಾಯುದ್ಧ ಎಲ್ಲಿಯಾದರೂ ಧಾರ್ಮಿಕ ಪ್ರವಚನ ಇದ್ರೆ ನೀನಾದೀತು, ಇಲ್ಲದಿದ್ರೆ ಆಗುವುದಕ್ಕಿಲ್ಲ. ಸರಿ ಬದಿಗೆ. ಮತ್ತೆ ಯಾರು? ಅರ್ಜುನ. ಅರ್ಜುನ ನಾನಾದೀತ. 3 ಲೋಕದ ಗಂಡ. ನಿನ್ನ ಪಿಂಡ. ನಿನ್ನದು ಬಿಲ್ಲು ಬಾಣ, ನನ್ನದು ಗದೆ. ಒಂದಕ್ಕೊಂದು ಸರಿಯೇ ಬರುವುದಿಲ್ಲ. ಅದು ಅಲ್ಲದೆ ನೀನು ಸಣ್ಣವ, ಮತ್ತೆ ಸಣ್ಣವನಲ್ಲಿ ಯುದ್ಧ ಮಾಡಿದ ಈ ದುರ್ಯೋಧನ ಗೆದ್ದ ಅಂತ ನಾಳೆ ಎತ್ತರ ಬೆಳೆದಿದ್ದೇನೆ, ಸಣ್ಣವಂದೇಳಿ ಕೀಳು ಮಾಡ್ತೀಯ. ಎಂತದು ಎತ್ತರ ಬೆಳೆದ್ರೆ ದೊಡ್ಡವನಾದಂತೆಯ? ಸಾಲದೆ ಏನು ಭರತ ಖಂಡವನ್ನೆಲ್ಲ ಸುತ್ತಿ ಮಕ್ಕಳು ಮಾಡಿದ ಹಾಗಲ್ಲ. ಏಯ್ ಸರಿಯ ಬನ್ನಿ. ಇನ್ಯಾರು? ನಕುಲ ಸಹದೇವ. ಅವರಿಬ್ರು ಒಟ್ಟೊಟ್ಟಿಗೆ ಬಂದು ನಿಲ್ಲುವುದು ನೋಡಿ. ನಾವಾದೀತ ನಾವಾದೀತ. ದ್ರೌಪದಿಯಲ್ಲೂ ಹೀಗೆ ಕೇಳುವುದ ನೀವು? ಯಮಳರು. ಎಂತದು? ಯಮಳರು. ಯಮಳರು. ನಾನು ಜೋರಾಗಿ ಆಲ್ಬಟೆ ಕೊಟ್ರೆ ಮತ್ತೆ ಇಂದ್ರಪ್ರಸ್ಥದಲ್ಲಿರುವವರು ಇವರು. ನನ್ನೊಡನೆ ಯುದ್ಧ. ಚಿನ್ನರು ಯಮಳರು. ಸಣ್ಣವನ ಅರ್ಜುನ, ನಿನ್ನಯ ಬಲುಹು ಸಾಲದು. ಹಾಗಿದ್ರೆ ಉಳಿದವ ಇದ್ದಾನಲ್ಲ ಬಂಡಿ ಭೀಮ. ಡೊಳ್ಳು ಹೊಟ್ಟೆ, ದೊಡ್ಡ ಮೀಸೆ, ವಿಕಾರ ಸ್ವರ, ದೊಡ್ಡ ಕಣ್ಣು. ನನಗೆ ಇವನೇ ಸರಿ. ಧರ್ಮರಾಯ, ನೀನು ಹೇಳಿದ ಹಾಗೆ ನಾನು ಆರಿಸಿಕೊಳ್ಳುವುದು ಭೀಮ. ಯಾಕೆ? ಭೀಮನೇ ಯಾಕೆ? ಭಾಷೆಯಲೆಂದಿಹನೋ ಒಮ್ಮೆ ಇಲ್ಲಿ ನೋಡು, 100 ಮಂದಿ ಇದ್ರು, ಒಂದು ತಲೆ ಉಳಿದಿದೆ. 5ರಲ್ಲಿ ಒಂದು ಹೋಗ್ಲಿಲ್ಲ. ಅಲ್ಲಿ 100ರಲ್ಲಿ ಒಂದಕ್ಕೂ ಯೋಗ ಇಲ್ಲ ಅಂತ. ಮೋಸನ ಯುದ್ಧ ಮಾಡ್ತೀಯ? 5ರಲ್ಲಿ ಒಂದು ನಾನು ತೀರ್ಥಾಟನೆಗೆ ಹೋದದ್ರಲ್ಲಿ ಆಯ್ತು. ಎಲ್ಲಿಂಟು ತೀರ್ಥ? ಬೇಕಾ? ಬಾ ಕೊಡ್ತೇನೆ. ಈ ಮೋಸದ ಯುದ್ಧವನ್ನು ಮುಗಿಸಿದ ಮೇಲೆ ಆದೀತಾನೆ. ಈಗ ನೀನಿಲ್ಲದ ಕಾರಣಕ್ಕೆ ಮೋಸದಿದ್ದ ಅಂತ ಹೇಳ್ತಿ. ನೀನು ಬಂದಾಯ್ತಲ್ವೋ, ನೀನೇ ಒಂದು ನಿರ್ಣಯ ಮಾಡಿ. ಹೌದಲ್ವಾ? ಈಗ ನಾನಿದ್ದೇನೆ, ನನ್ನ ಸಮ್ಮುಖದಲ್ಲಿ ಯುದ್ಧ ಆಗಬೇಕು. ಹೌದಲ್ವಾ? ಯಾವ ಯುದ್ಧ ಆಗುದು? ಯುದ್ಧ ಯಾವುದಿದು? ಗುರುಗಳೇ, ಗದಾ ಯುದ್ಧ. ಇದೇ ಬಂದು ಗದಾ ಯುದ್ಧ ಅಲ್ವಾ? ಗದಾ ಯುದ್ಧ ನಿಯಮ ಗೊತ್ತುಂಟಲ್ಲ? ಹೇಗೆ ಒಮ್ಮೆ ಹೇಳೋಣ. ಕುತ್ತಿಗೆಯಿಂದ ಮೇಲೆ ಹೊಡಿಲಿಕ್ಕಿಲ್ಲ, ಸೊಂಟದಿಂದ ಕೆಳಗೆ ಹೊಡಿಲಿಕ್ಕಿಲ್ಲ, ಹೇಗೆ? ಮಧ್ಯಮ ಭಾಗಕ್ಕೆ ಮಾತ್ರ ಹೊಡೆಯಬೇಕು. ಏ ಭೀಮಾ, ಗೊತ್ತಾಯ್ತಾ? ಸೊಂಟದಿಂದ ಮೇಲೆ ಮೇಲೆ, ಸೊಂಟದಿಂದ ಕೆಳಗೆ. ನೆನಪಿರ್ಲಿ. ಅವನಿಗೆ ಸ್ವಲ್ಪ ಇನ್ನೊಮ್ಮೆ ಹೇಳಿ.
ಅದೇ ಅದೇ ಮೋಸ ಮಾಡ್ಲಿಕ್ಕಿಲ್ಲ. ಸೊಂಟದಿಂದ ಕೆಳಗೆ ಬಂದದ್ದು ಸೊಂಟದಿಂದ ಬಂದದ್ದು ಕೆಳಗೆ ತಲೆ ತಲೆ ಓದಿತ್ತು ನನ್ನ ಕೈಯಲ್ಲಿ, ಗೊತ್ತಾಯ್ತಲ್ಲ. ಮೋಸ ಮಾಡಿದ್ರೆ ಅಲ್ವಾ? ನಾನು ಇವಾಗ ಮೋಸ ಮಾಡ್ರೆ ಅಣ್ಣ ಅಣ್ಣ ನೀ ಹೆದರ್ಬೇಡ. ಅಣ್ಣ ಒಂದು ವೇಳೆ ನೀನಿದ್ರೆ ಎಂತ ಹೆದ್ರಿ? ನಾನೇ ಯುದ್ಧ ಮಾಡಿ ಕೊಡ್ತೇನೆ ಬೇಕಿದ್ರೆ. ಹೌದಾ? ಹಾ ಹೌದಾ ನಿಜ? ಹೌದು. ಅಣ್ಣ ಈಗ ಅವರದ್ದು ಶುರು ಆರಂಭ ಆಗುದು ಬೇಡವಾ? ಹೌದಲ್ವಾ? ಎಲ್ಲಿ ಇಲ್ಲಿ ಕುಳಿತುಕೊಂಡೆ? ದುರ್ಯೋಧನ, ಭೀಮ! ಕೌರವರು ಮತ್ತು ಪಾಂಡವರು ಆ, ಹುಟ್ಟಿನಿಂದಲೇ ಆ, ವೈರಿಗಳಾಗಿ ಬೆಳೆಯುತ್ತಾ ಬಂದೆವು. ಏ ಕೌರವ, ಭೀಮ! ನೀನು ಮಾಡಿದಂತಹ ಅನ್ಯಾಯ ಸಾವು ನಿನ್ನದೇ ಆಗಬೇಕು. ಹಾ. ತಮ್ಮಂದಿರ ಸಾವನ್ನು ಕಣ್ಣ ಮುಂದೆ ಕಾಣುವಂತೆ ಮಾಡುವುದಕ್ಕಾಗಿ ಹಾ. ಇಲ್ಲಿಯವರೆಗೆ ಕಾದಿದ್ದೆ. ಇನ್ನು ಅರೆ ಕ್ಷಣದಲ್ಲಿ ನಿನ್ನನ್ನು ಕೊಂದು ಮುಗಿಸುವೆ. ಭೀಮ! ಕೊಂದು ಮುಗಿಸ್ತೇನೆ ಅಂತ ಹೇಳಿದ್ದು ನಾನು. ನೀನು ಕೊಂದು ಮುಗಿಸುವುದಲ್ಲ, ಮತ್ತೇನು? ನೀನು ತಿಂದು ಮುಗಿಸುವುದಕ್ಕೆ ಸರಿಯಾಗಲ್ಲ. ಏನು ಬಕಾಸುರನನ್ನು ಕೊಂದು ಅವನ ಬಂಡಿ ಅನ್ನವನ್ನು ಉಂಡಂತೆ ಅಂತ ಎಣಿಸಿದ್ಯಾರ? ಬಕಾಸುರನನ್ನು ಕೊಂದು ಮುಗಿಸಿದ್ದೇನೆ. ಏಯ್! ಬಂಡಿ ಅನ್ನವನ್ನು ಉಂಡಿದ್ದೇನೆ. ನೀನು ಊಟದಲ್ಲಿ ನಿಪುಣ. ಕಥೆಯನ್ನು ಹಿಡಿದುಕೊಂಡು ಕೌರವನ ಎದುರು ನಿಂತೆಂತಾದ್ರೆ ಆತಿಸಿ ಏನು ಚಂದನ? ನೋಡೋಣ ಬಾ. ಏಯ್! ಕಪಟ ನಾಟಕ ಸೂತ್ರಧಾರಿ, ನೋಡು ನೋಡು, ನಿನ್ನ ಶಿಷ್ಯ, ನಿನ್ನದು ಸೇರಿ ಅವನೇ ತಿನ್ನುವವ ಬಂಡಿ ಭೀಮ. ನೋಡ ಇಲ್ವಾ? ನಾನು ನೋಡದ ಭೀಮನನ್ನು ತೋರಿಸುವುದಕ್ಕೆ ನೀನ? ಸತ್ತ ಭೀಮನನ್ನು ನೀನು ನೋಡಿದ್ಯಾ? ಹಾ, ಹಾ, ಹಾ. ಅದನ್ನು ತೋರಿಸಿದ್ದೀನಿ. ಹಾ. ಏಯ್ ಕಪಟಿ, ಏನು? ಜಯದ್ರಥನೆನ್ನುವ ಶಪಥ ಮಾಡಿದ್ದ. ಅವನಿಗೆ ವರವಿದ್ದದ್ದು ಹೇಗೆ? ಹೇಗೆ? ಒಂದು ದಿನದ ಮಟ್ಟಿಗೆ ಪಾಂಡವರನ್ನೆಲ್ಲ ಗೆಲ್ಲುವ ಹಾಗೆ. ಹಾ, ಅವನನ್ನೇ ಬಾಗಿಲಲ್ಲಿ ನಿಲ್ಲಿಸಿದ್ದು ಹಾ. ಗುರು ದ್ರೋಣಾಚಾರ್ಯರು. ಹೌದು. ಸಂಜೆಯಾಗುವುದರ ಒಳಗೆ ಹಾ, ಅವನನ್ನು ಕೊಲ್ಲದೇ ಇದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಹಾ. ಭಾಷೆ ನೀಡಿದವನು ಇವ, ಹೌದು. ಮೂರಲೋಕದ ಗಂಡ. ಸಂಜೆ ಆಯ್ತು, ಹಾ, ಜಯದ್ರಥ ಬದುಕೇ ಇದ್ದಾನೆ. ಹಾ, ಆದ್ರೆ ಮತ್ತೆ ಗೊತ್ತಾಯ್ತು ಅದು ನಿನ್ನ ಕಪಟ. ಹಾ, ಹಾ. ಸೂರ್ಯನಿಗೆ ಚಕ್ರವನ್ನು ಅಡ್ಡ ಹಿಡಿದು ಹಾ. ಸಂಜೆಯಾದಂತೆ ಮಾಡಿ ನಾವು ನಮ್ಮ ಕೋಟೆಯನ್ನು ಸಡಿಲಗೊಳಿಸಿದಾಗ ಜಯದ್ರಥನನ್ನು ಹಣೆ ಬರಗಿಟ್ಟವರೇ. ಯಾಕೆ? ಹೀಗೆಲ್ಲ ಯುದ್ಧ ಮಾಡಿ ಗೆಲ್ಲಬೇಕಾ? ಹಾಗಲ್ಲ, ಏಯ್! ಸಾಯ್ಬೇಕು ಅಂತ ಇರುವವರಿಗೆ ಹಾ, ಕಾಲ ಬಂದಾಗ ಅವರು ಸತ್ತೇ ಸಾಯ್ತಾರೆ. ಏ? ಅದಕ್ಕೆ ಇದೊಂದು ನಿಮಿತ್ತ ಅಷ್ಟೇ. ಹಾ, ನೋಡು, ಆಗ ತೋರಿಸಿದ ನಿನ್ನ ಕಪಟವನ್ನು, ಹಾ, ಚಾತುರ್ಯವನ್ನು, ಹ್ಮ್, ನಾಟಕವನ್ನು ಹಾ. ಈಗ ತೋರಿಸಿ ಒಮ್ಮೆ ಭೀಮನನ್ನು ಬದುಕಿಸಿ ನೋಡ್ತೇನೆ. ಅಲ್ವಾ? ಹೌದು. ಏಯ್! ಧರ್ಮಜ, ನಕುಲ ಸಹೋದರರೇ, ಪಾರ್ಥ, ಏಯ್! ನೋಡಿರೋ ನೋಡಿರೋ, ಹೊಟ್ಟೆ ಬಾಕ ಬಂಡಿ ಭೀಮ ಒಂದೇ ಒಂದು ಗದಾಹಾರಕ್ಕೆ ಬಿದ್ದು ಸತ್ತು ಹೋಗಿದ್ದಾನೆ. ಛೇ! ನೀವು ಆ ದಿನ ಸುಮ್ಮನೆ ಭಾಷೆ ಇಡಬಾರ್ದು. ಸುಮ್ಮನೆ ಮಾನಗಿಡಿಸ್ಲಿಕ್ಕೆ ಒಂದ ಭಾಷೆಯನ್ನೇ ಕೊಡದೇ ಇದ್ರೆ ಇರುವ ಮಾನವಾದರೂ ಉಳಿತಿತ್ತು. ಏನು ಭಾಷೆಯನ್ನು ಕೊಟ್ಟಿದ್ದಾರೆ? ನನ್ನನ್ನು ಸಹಿತ ಎಲ್ಲ ಕೌರವರನ್ನು ಕೊಂದು ಮುಗಿಸುತ್ತೇವೆ ಎಂಬಂತೆ. ಅದಕ್ಕಿಂತ ಮುಂಚೆ ನಿನ್ನ ತಮ್ಮ ಸತ್ತು ಬಿದ್ದಿದ್ದಾನೆ. ಹೋಯ್ತು ಹೋಯ್ತು ಹೋಯ್ತು, ಮಾನವೆಲ್ಲ ಹೋಯ್ತು. ನೋಡಿ ನೋಡಿ ನೋಡಿ,
ಗತಿ ಕೆಟ್ಟವರ ಹತ್ರ ಮಾತಾಡುವುದು ಯಾಕೆ? ಹೌದು. ನಿಜವಾಗಿ ಒಬ್ಬನ ಹತ್ರ ಮಾತಾಡುವುದಕ್ಕುಂಟು. ಯಾರು ಹೇಳಿ? ಅಲ್ಲಿ ಎದುರಲ್ಲಿ ನಿಂತಿದ್ದಾನಲ್ಲ ಅವನು. ನಿಮ್ಮ ತಮ್ಮ. ನೋಡು ನೋಡು ಅವನು ಕಣ್ಣನಾಗಿ ಮಾಡುದು ನೋಡು. ಏಯ್! ಕಪಟ ನಾಟಕ ಕೃಷ್ಣ ಏ ರಂಗ ಏ ರಂಗ! ಕಪಟ ನಾಟಕ ರಂಗ ಮತ್ತೆ ಮೋಸ ಮಾಡಿದ್ರೆ ಯಾರಿಗೂ ಕೋಪ ಬಂದಿತ್ತು. ಎಲ್ಲಿ ಆದದ್ದು ಮೋಸ? ಮತ್ತೆ ಈ ಹಿಂದೆ ಅವ ಮಾಡಿದ್ದು ಸರಿಯಾದದ್ದ? ಸರಿ. ತಲೆಗೆ ಅವ ಹೊಡಲಿಲ್ವಾ? ಇಲ್ಲ. ಏನು? ತಲೆಗೆ ಹೊಡಿಲಿಲ್ಲ. ಬಿದ್ದದ್ದೇ. ನಾನು ಯುದ್ಧವನ್ನು ನೋಡಿದ್ದೇನೆ. ಭೀಮನ ಸೊಂಟದಿಂದ ಮೇಲೆ ಹೊಡೆದಿದ್ದಾನೆ, ಕುತ್ತಿಗೆಯಿಂದ ಕೆಳಗೆ ಹೊಡೆದಿದ್ದಾನೆ, ಅದರಿಂದ ತಲೆಗೆ ಬಿದ್ದದ್ದು. ನೇರವಾಗಿ ಶಿರಗೆ ಬೀಳಲಿಲ್ಲ ಎನ್ನುವ ಕಾರಣಕ್ಕೆ ಅವ ಸರಿಯಾದ ದಾರಿಯಲ್ಲಿ ಯುದ್ಧ ಮಾಡಿದ್ದಾನೆ. ಹೌದು. ಆದ್ರೂ ಅವ ಇವತ್ತಿಗೆ ಸಾಯಬೇಕು ಅಂತ ಇದ್ರೆ ಒಂದು ಕಾರಣ ಉಂಟು. ಅವನ ಜೀವನ ಎಂಬಂತಹ ಹಣತೆಯಲ್ಲಿ ಇದ್ದಂತಹ ಎಣ್ಣೆ ಎಂಬುದು ಪೂರ್ತಿಯಾಗಿ ಖಾಲಿಯಾಗಿ ಹೋಗಿದೆ. ಹಾಗಾಗಿ ಅವನ ಸಾವು ಸನ್ನಿಹಿತ. ಈಗ ಎಣ್ಣೆ ಖಾಲಿಯಾಗಿದೆ, ಗೊತ್ತಾಯ್ತು. ಎಣ್ಣೆ ಖಾಲಿಯಾಗಿದೆ. ಇನ್ನೇನಿದ್ರು ನೀನು ತಂದ ತೀರ್ಥ ಇದ್ರೆ ಮಾತ್ರ. ತೀರ್ಥ ಉಂಟು. ನೀನು ತೀರ್ಥಯಾತ್ರೆ ಮರಕ್ಕೆ ಹೋಗಿದೆ. ನಾನು ತೀರ್ಥಾಟನೆಯಿಂದ ಬಂದದ್ದು. ನೀನು ತೀರ್ಥಯಾತ್ರೆಗೆ ಹೋಗಿ ಅದೆಷ್ಟೋ ದಿನಗಳಾಗಿ ಹೋಗಿದೆ. ಹೌದಣ್ಣ. ಆ ಅತ್ತಿಗೆ ತಮ್ಮ, ಓ ನಮ್ಮ ಅತ್ತಿಗೆ ಹುಡುಕಿಕೊಂಡು ಇಲ್ಲಿಗೆ ಬರುತ್ತಾರ ನನ್ನ ಹೆಂಡತಿಯನ್ನು ಮರ್ತೇ ಬಿಟ್ಟದ್ದು ನನ್ನ ಶಿಷ್ಯನ ಲೆಕ್ಕದಲ್ಲಿ ಇದ್ದ. ನಾನು ಹೋಗುತ್ತೇನೆ. ಧರ್ಮಜ, ಭೀಮ, ನೀವೆಲ್ಲರೂ ಧರ್ಮ ಯುದ್ಧದಲ್ಲಿ ಧರ್ಮಪಥವನ್ನೇ ನಡೆಸಿದ ಕಾರಣದಿಂದಲಾಗಿ ಈ ಹೊತ್ತಿಗೆ ನೀವಾರಿಸಿಕೊಂಡಂತಹ ಧರ್ಮವೇ ನಿಮ್ಮನ್ನು ರಕ್ಷಿಸಿದೆ. ದುಷ್ಟನಾದಂತಹ ದುರ್ಯೋಧನ ಸತ್ತಿದ್ದಾನೆ ಎನ್ನುವಲ್ಲಿಗೆ, ತೊಡೆ ಮುರಿದು ಸತ್ತಿದ್ದಾನೆ ಎನ್ನುವಲ್ಲಿಗೆ ಅವನ ಪರವಾಗಿ ಮುಂದೆ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿರುವಂತಹ ದೈವ ದೇವರುಗಳು ಸಕಲ ಆಯುಷ್ಯ ಆರೋಗ್ಯವನ್ನು ಒದಗಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅರ್ಪಣೆಯನ್ನು ಕೊಡ್ತಾ ಇದ್ದೇವೆ.
ಎಣ್ಣೆ ಶ್ರೀಶನ್ ಇಡ್ಲೆ ಮದ್ದಳೆ ಅಕ್ಷಯರಾವ್ ವಿಟ್ಲ ಚಕ್ರತಾಳ ಶಿವಶಂಕರ್ ದೇವ್ ಗೌರವ ಪವನ್ ಭಟ್ ಧರ್ಮರಾಯ ಶ್ಯಾಮಸುಂದರ್ ನಕುಲ ಸಹದೇವ ಸಾನ್ನಿಧ್ಯ ಭೀಮಸೇನ ಗೋಪಾಲ್ ದುಶ್ಯಾಸನ ಧೃತರಾಷ್ಟ್ರ ಕೃಷ್ಣ ಜೋಯಿಸ್ ದ್ರೌಪದಿ ಮನೋಜ್ ಭಟ್ they are all removing their makeup so it's taking time. Manoj Bhatt Draupadi Karuna Varun Shetty Arjuna Sandesh and Veshabhushana Arjun Koldel and team the costumer. There are 6 people they are helping them to remove these costumes. So they are busy. They have to go to their native.